ನಮಸ್ತೆ ಕರ್ನಾಡು. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ವಿಶೇಷವಾದಂಥ ಸ್ಥಳವನ್ನು ತೋರಿಸ್ಕೊಂಡು ಬಂದಿದ್ದೀನಿ. ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಆ ಸ್ಥಳ ಯಾವುದು ಅಂದರೆ, ಕರ್ನಾಟಕದಲ್ಲೂ ಕೂಡ ಒಂದು ಶನಿ ಸಿಗ್ನೇಶ್ವರ ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಅದರ ಹತ್ತ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ನಾನು ಈಗ ಮಾಡ್ತಾ ಇದ್ದೀನಿ. ಈ ಸ್ಥಳ ಇರುವಂಥದ್ದು ಕುಣಿಗಲ್ ತಾಲೂಕಿನ ಬದನೆಕೆರೆ ಅಂದರೆ ನಿಮಗೆ 161 ಅಡಿ ಎತ್ತರದ ವೀರಾಂಜನೇಯನ ದೇವಸ್ಥಾನ ಸಿಗ್ತದೆ. ಆ ದೇವಸ್ಥಾನದ ಮತ್ತೊಂದು ಬದಿಯಲ್ಲೇ ಇರುವಂಥದ್ದು ಶ್ರೀ ಶನಿ ಸಿಗ್ನೇಶ್ವರ ದೇವಸ್ಥಾನ. ಇದು ನೀವು ನೋಡಿರುವಂಥ ಶನಿ ಸಿಗ್ನೇಶ್ವರ ದೇವಸ್ಥಾನದ ಏನಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ನೀವು ನೋಡ್ತಾ ಇರುವಂಥದ್ದು ಇದು ಶನಿ ಸಿಗ್ನೇಶ್ವರ ಒಂದು ವಿಗ್ರಹ. ಇಲ್ಲಿ ಎಣ್ಣೆಯನ್ನು ಲೇಪನ ಮಾಡಿದರೆ ನವಗ್ರಹಗಳ ದೋಷವಿದ್ದರೆ ಅದು ಖಂಡಿತವಾಗ್ಲಿಯೂ ಪರಿಹಾರವಾಗ್ತದೆ. ಇದು ಇಲ್ಲಿಯ ಒಂದು ವಿಶೇಷ. ಆದರೆ ಈ ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ ಮಹಿಳೆಯರನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಿಡುವುದಿಲ್ಲ. ಮಹಿಳೆಯರನ್ನ ಇಲ್ಲಿಗೆ ನಿಷೇಧಿಸಲಾಗಿದೆ. ಈ ದೇವಸ್ಥಾನದ ಒಂದು ವಿಶೇಷ ಏನಂದರೆ, ಇದು ಒಂದು ದೊಡ್ಡ ವಿಶೇಷವಾಗಿದೆ. ಇಲ್ಲಿ ಎಣ್ಣೆಯನ್ನು ಈ ವಿಗ್ರಹಕ್ಕೆ ಲೇಪನ ಮಾಡಿದರೆ ತಾವು ಮಾಡಿದಂಥ ಪಾಪಗಳು ಮತ್ತು ರಾಶಿಗಳ ದೋಷಗಳು ಇಲ್ಲಿ ಪರಿಹಾರವಾಗುತ್ತದೆ ಎಂಬುದು ಇಲ್ಲಿಯ ನಂಬಿಕೆಯಾಗಿದೆ. ಇಲ್ಲಿಂದ ನಾನು ನಿಮಗೆ ಮೂಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವ ಒಂದು ಪ್ರಯತ್ನ ಮಾಡ್ತೇನೆ. ಇಲ್ಲಿಯೂ ಕೂಡ ಒಂದು ವಿಶೇಷ ಪದ್ಧತಿಗಳಿವೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಇಲ್ಲಿ ಒಂದು ಬೋರ್ಡ್ ನೋಡ್ತಾ ಇರ್ಬೋವಂಥದ್ದು, ಒಂದು ಉದ್ಭವ ಬಸವೇಶ್ವರ ಮತ್ತು ಸತ್ಯ ಶನೇಶ್ವರ ಶ್ರೀ ಶನಿ ಸಿಗ್ನೇಶ್ವರ ಶ್ರೀ ಪಂಚ ಆಂಜನೇಯ ಪುಣ್ಯಕ್ಷೇತ್ರ. ಇದರ ಸಂಸ್ಥಾಪಕರು ಡಾಕ್ಟರ್ ಧನಂಜಯ ಸ್ವಾಮೀಜಿ ಅವರು. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ತಮ್ಮ ದೋಷವನ್ನು ಮತ್ತು ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಇದನ್ನು ನಾನು ನಿಮಗೆ ಮುಂದೆ ತೋರಿಸ್ತೇನೆ. ಮತ್ತು ಇಲ್ಲಿ ಧಾನ್ಯಗಳನ್ನು ಇಲ್ಲಿ ದಾನ ಮಾಡಿದರೆ ಇರುವಂತಹ ದೋಷಗಳು ಪರಿಹಾರವಾಗ್ತದೆ. ಮತ್ತು ಇಲ್ಲಿ ಎಣ್ಣೆಯನ್ನು ಇಲ್ಲಿರುವಂತಹ ನವಗ್ರಹಗಳಿಗೆ ಲೇಪನ ಮಾಡಿದರೆ ಮಾಡಿದಂಥ ಪಾಪ ಪರಿಹಾರವಾಗ್ತದೆ ಎನ್ನುವ ನಂಬಿಕೆ ಇಲ್ಲಿಯ ಜನಗಳಿಗಿದೆ. ನಾನು ನಿಮ್ಗಂದೆ, ಒಂದು ಬದಿಯಲ್ಲಿ ಆಂಜನೇಯ, ಮತ್ತೊಂದು ಬದಿಯಲ್ಲಿ ಸತ್ಯ ಶನೀಶ್ವರ ದೇವಸ್ಥಾನವಿದೆ. ಇದು ಒಂದು ಈ ಕ್ಷೇತ್ರದ ಒಂದು ದೊಡ್ಡ ವಿಶೇಷವಾಗಿದೆ. ಮತ್ತು ಈ ಕ್ಷೇತ್ರದಲ್ಲಿ ಕಾಗೆಗೂ ಕೂಡ, ಅಂದರೆ ಶನೇಶ್ವರನ ವಾಹನವಾದಂಥ ಕಾಗೆಗೂ ಕೂಡ ಒಂದು ವಿಶೇಷವಾದಂಥ ಪೂಜೆ ಒಳಗಡೆ ಗರ್ಭ ಗುಡಿಯಲ್ಲಿ ಇದೆ. ಮತ್ತು ಪ್ರತಿಯೊಂದು ನವಗ್ರಹಗಳನ್ನು ವಿಶೇಷವಾಗಿ ಇಲ್ಲಿ ಕೆತ್ತಿಸಿದ್ದಾರೆ. ಒಂದು ಅಲ್ಲಿ ಲೋಹದ ವಿಗ್ರಹಗಳಿದ್ದು ಅಲ್ಲಿ ವಿಶೇಷವಾದಂತಹ ಒಂದು ಈ ಕ್ಷೇತ್ರದಲ್ಲಿ ನವಗ್ರಹಗಳ ದೋಷವಿದ್ದರೆ ಈ ಮೂಲ ಗರ್ಭ ದೇವಸ್ಥಾನದಲ್ಲಿ ಮಂತ್ರವನ್ನು ಪಠಿಸಿ ಅಲ್ಲಿಯ ನವಗ್ರಹಗಳಿಗೆ ಎಣ್ಣೆಯನ್ನು ಲೇಪನ ಮಾಡಿಸ್ತಾರೆ. ಇದು ನವಗ್ರಹಗಳ ದೋಷವಿದ್ದರೆ ಖಂಡಿತವಾಗಿಯೂ ಪರಿಹಾರವಾಗ್ತದೆ. ಮತ್ತು ಇಲ್ಲಿಂದ ನಾನು ನಿಮಗೆ ಇಲ್ಲಿ ಸಂಸ್ಥಾಪಕರಾದಂಥ ಶ್ರೀ ಧನಂಜಯ ಸ್ವಾಮೀಜಿ ಅವರ ಕಡೆ ಕರ್ಕೊಂಡೋಗ್ತೀನಿ. ಇಲ್ಲಿ ಇನ್ನೊಂದು ಅದೇ ವಿಶೇಷ, ಇವರು ಭಕ್ತಾದಿಗಳ ಕಷ್ಟವನ್ನು ತಾವೇ ಹೇಳಿ ಮತ್ತು ಅದಕ್ಕೆ ಪರಿಹಾರವನ್ನು ಕೂಡ ಇವರು ಸೂಚಿಸ್ತಾರೆ. ಇದು ಇಲ್ಲಿಯ ಒಂದು ವಿಶೇಷ. ಈ ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕಂದ್ರೆ, ಇವರ ತಂದೆ ತಾಯಿಗಳು ವಡೆಯನ್ನು ಮಾಡಿ ಮಾರುವಂಥ ಒಂದು ಕಸುಬಿನಲ್ಲಿ ಇದ್ದಂಥವರು. ತನ್ನ ತಂದೆ ತಾಯಿಗಳಿಗೆ ಅವರು ಸಹಾಯ ಮಾಡ್ತಿದ್ದರು. ಒಂದು ದಿನ ಆ ದೇವರೇ ಪ್ರತ್ಯಕ್ಷವಾಗಿ ನೀವು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತ ಬಂದು ಕನಸಿನಲ್ಲಿ ಕೇಳ್ಕೊಂಡಾಗ ಈ ಅಭಿವೃದ್ಧಿ ಮಾಡಿದ್ರು ಅಂತ ಒಂದು ಇಲ್ಲಿ ಜನರಲ್ಲಿ ಮಾತಾಗಿದೆ. ಮತ್ತು ನೀವು ನೋಡ್ತಾ ಇರುವಂಥದ್ದು ಶ್ರೀ ಡಾಕ್ಟರ್ ಧನಂಜಯ ಸ್ವಾಮೀಜಿ. ಇವರು ಇಲ್ಲಿ ತಮ್ಮ ಭಕ್ತಾದಿಗಳ ಕಷ್ಟವನ್ನು ತಾವೇ ಹೇಳಿ ಮತ್ತು ಪರಿಹಾರವನ್ನು ಕೂಡ ಅವರೇ ಹೇಳ್ತಾರೆ. ನೀವು ನೋಡ್ತಾ ಇರುವಂಥದ್ದು ಅವರ ತಂದೆ ತಾಯಿಗಳು ಮತ್ತು ಈ ಕ್ಷೇತ್ರಕ್ಕೆ ಯಾರ್ಯಾರು ಭೇಟಿ ನೀಡಿದರು ಅನ್ನುವ ಒಂದು ಚಿತ್ರಗಳನ್ನು ಇಲ್ಲಿ ಬಿಂಬಿಸಿದ್ದಾರೆ. ಇಲ್ಲಿ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಕೂಡ ಇಲ್ಲಿ ಭೇಟಿ ನೀಡಿದರು ಈ ಕ್ಷೇತ್ರಕ್ಕೆ ಅನ್ನೋದು ಒಂದು ವಿಶೇಷವಾಗಿದೆ.
ನೀವು ನೋಡ್ತಾ ಇರುವಂಥದ್ದು ಡಾಕ್ಟರ್ ಧನಂಜಯ ಮನೆಯಲ್ಲಿ ಸ್ವಾಮೀಜಿ ಏನಂತ ಅವರನ್ನು ಬರ್ತಿದ್ದೀನಿ? ಪ್ಲಂಬಿಂಗ್ ಕೆಲಸ ಅಂತ ಬರ್ತಿದ್ದೀನ ಕರೆಕ್ಟಾ? ಮನೆಯಲ್ಲಿ ಮನಸ್ಥಿತಿ ಬೇಕು, ನಾನೊಬ್ಬ ಪ್ಲಂಬಿಂಗ್ ಕೆಲಸ ಮಾಡ್ತೀನಿ, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀನಿ, ಹಣಕಾಸು ವಿಚಾರ. ಭಕ್ತಾದಿ ದೋಷಗಳು ಏನಾದರೂ ಹೋಮದಲ್ಲಿ ನಿವಾರಣೆ ಆಗ್ತದೆ ಎಂಬುವ ಸೂಚನೆ ಕಂಡು ಬಂದಲ್ಲಿ ಇಲ್ಲಿ ಹೋಮದ ಒಂದು ವ್ಯವಸ್ಥೆಯೂ ಕೂಡ ಇದೆ. ಒಂದು ವಿಶಾಲವಾದಂಥ ಹೋಮದ ವ್ಯವಸ್ಥೆ ಮತ್ತು ಅಲ್ಲಿ ಎಲ್ಲ ಥರದ ಪದಾರ್ಥಗಳು ಅವರಲ್ಲೇ ದೊರೆಯುತ್ತದೆ. ಅವರೇ ಸ್ವಂತ ಹೋಮವನ್ನು ಮಾಡಿ ಪರಿಹಾರವನ್ನು ಸೂಚಿಸ್ತಾರೆ ಎಂಬುದು ಇಲ್ಲಿ ನೋಡ್ತಾ ಇರುವಂಥದ್ದು. ನೀವು ನೋಡಿ, ಇದು ಶ್ರೀ ಶನೇಶ್ವರ ಶಿಗ್ನಾಪುರ. ಅಲ್ಲಿಂದ ಇಲ್ಲಿ ಪ್ರತಿದಿನವೂ ಕೂಡ ಅನ್ನದಾಸೋಹ, ಪ್ರತಿದಿನವೂ ಪ್ರತಿ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ. ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಅನ್ನದಾಸೋಹದ ಹಾಲು. ವಿಶಾಲವಾದಂತಹ ಒಂದು ಅನ್ನದಾಸೋಹದ ಒಂದು ಕೊಠಡಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ.